ನನ್ನ ಜೊತೆಗೆ ಪವರ್ ಟಿವಿಯ ಮುಖ್ಯಸ್ಥರು ರಾಕೇಶ್ ಶೆಟ್ಟಿ ಸರ್ ಇದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊತೀನಿ. ಸರ್, ವೆಲ್ಕಮ್ ಟು ದ ಶೋ ಸರ್. ಥ್ಯಾಂಕ್ ಯು. ಜೊತೆಗೆ ಪವರ್ ಟಿವಿಯ ಚೀಫ್ ಎಡಿಟರ್ ಪ್ರಶಾಂತ್ ಬಿಸ್ಲರಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಥ್ಯಾಂಕ್ ಯು. ಎಸ್, ಒಂದು ಸ್ಟೋರಿ, ಒಂದು ವಿಚಾರ, ಒಂದು ಹರಿದಾಡ್ತಾ ಇದ್ದಂಥ ಸತ್ಯ, ಆ ಸತ್ಯವನ್ನ ಯಾರು ಕೂಡ ಮಾತನಾಡೋದಕ್ಕೆ ಹೆದರ್ತಾ ಇದ್ದಂಥ ಸಂದರ್ಭದಲ್ಲಿ, ಆ ಸತ್ಯವನ್ನ ತಮ್ಮ ಚಾನೆಲ್ನಲ್ಲಿ ಪ್ರಕಟ ಮಾಡೋದಕ್ಕೆ ಭಯ ಬೀಳ್ತಾ ಇದ್ದಂಥ ಸಂದರ್ಭದಲ್ಲಿ, ಸತ್ಯ ಎಲ್ಲ ಗೊತ್ತಿದ್ರೂ ಬಾಯಿ ಮುಚ್ಚಿಕೊಂಡು ಕೂತಿದ್ದಂಥ ಸಂದರ್ಭದಲ್ಲಿ ಜನರಿಗೆ, ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕು ಅನ್ನುವ ಏಕೈಕ ಉದ್ದೇಶದಿಂದ ಅವ್ರು ಯಾರೇ ಆಗಿದ್ರು, ಎಷ್ಟೇ ಪ್ರಭಾವಿಗಳಾಗಿದ್ರು, ತಪ್ಪು ಮಾಡಿದವ ಅಪರಾಧಿ ಅನ್ನುವ ಏಕೈಕ ಧ್ಯೇಯ ವಾಕ್ಯದ ಜೊತೆಗೆ 2024 ಏಪ್ರಿಲ್ 25 ಮಧ್ಯಾಹ್ನ 2:30 ಪವರ್ ಟಿವಿ ಒಂದು ಸುದ್ದಿಯನ್ನ ನಿಮ್ಮ ಮುಂದೆ ಇಟ್ಟಿತ್ತು. ಆ ಸುದ್ದಿಯಲ್ಲಿ ಕರ್ನಾಟಕದ ಪ್ರತಿಷ್ಠಿತ ಕುಟುಂಬ ಅಂತ ಕರೆಸ್ಕೊಂಡಿದ್ದ ಒಂದು ಕುಟುಂಬದ ಕುಡಿ ಮಾಡಿದ್ದಂಥ ಅನ್ಯಾಯ, ಅನಾಚಾರವನ್ನ ನಿಮ್ಮ ಮುಂದೆ ಇಟ್ಟಿದ್ವಿ. ಬಹಳಷ್ಟು ಬೆದರಿಕೆಗಳು, ಬಹಳಷ್ಟು ಆಮಿಷಗಳು, ಇದ್ಯಾವುದಕ್ಕೂ ಜಗ್ಗದೆ ಬಗ್ಗದೆ ಒಂದು ಪತ್ರಿಕೋದ್ಯಮದ ತಾಕತ್ತೇನು, ಅದರಲ್ಲೂ ತನಿಖಾ ಪತ್ರಿಕೋದ್ಯಮ ಅಂತಂದ್ರೆ ಏನು ಅಂತ ಕೇವಲ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ತೋರಿಸುವ ಒಂದು ಅಪರೂಪದ ಪ್ರಯತ್ನ ಆಯಿತು. ಆ ಸುದ್ದಿಯ ಅತಿ ದೊಡ್ಡ ಫಲಶ್ರುತಿ ಆಯಿತು. ಅದುವೇ ರೇಪಿಸ್ಟ್ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಇವತ್ತು ಕೋರ್ಟ್ ಕೊಟ್ಟಿರುವಂತ ತೀರ್ಪು. ಪ್ರಜ್ವಲ್ ರೇವಣ್ಣ ರೇಪಿಸ್ಟ್ ಅನ್ನೋದನ್ನ ದೃಢ ಮುದ್ರೆಯನ್ನು ಒತ್ತಿರುವ ನ್ಯಾಯಾಲಯದ ಆದೇಶ ಅದೆಷ್ಟೋ ಸಂತ್ರಸ್ತೆಯರ ಕಣ್ಣೀರೊರೆಸುವ ಆದೇಶವಾಗಿದೆ. ಇವತ್ತು ಪ್ರಜ್ವಲ್ ರೇವಣ್ಣ ಅವರ ಮೇಲೆ ದಾಖಲಾಗಿರುವ ಒಂದು ಕೇಸ್ನಲ್ಲಿ, ಕೇವಲ ಒಂದೇ ಒಂದು ಕೇಸ್ನಲ್ಲಿ ಅವರ ಮೇಲೆ ಅಪರಾಧಿ ಅನ್ನುವ ಹಣೆಪಟ್ಟಿಯನ್ನ ನ್ಯಾಯಾಲಯ ಕಟ್ಟಿದೆ. ಪ್ರಜ್ವಲ್ ರೇವಣ್ಣನ ಕಥೆಯನ್ನ 1 by 1 ನಿಮ್ಮ ಮುಂದೆ ಇಟ್ಟಿದ್ದು ಮಾತ್ರ ಅಲ್ಲ, ಪ್ರಕರಣದ ಸತ್ಯಾಸತ್ಯತೆ, ಪ್ರಕರಣದ ಒಳಗೆ ಹುದುಗಿರುವಂತಹ ವಿಚಾರಗಳು, ಇದು ಪ್ರಜ್ವಲ್ ರೇವಣ್ಣನೇ ಅನ್ನೋದಕ್ಕೆ ಬೇಕಾಗುವ ಎಲ್ಲ ಸಾಕ್ಷ್ಯಗಳನ್ನ, SIT ತನಿಖೆಗೆ ಸಹಕಾರಿಯಾಗಬಲ್ಲಂತ ಎಲ್ಲ ಪ್ರಮುಖ ಅಂಶಗಳನ್ನ ಸತತ 1 ತಿಂಗಳುಗಳ ಕಾಲ ಪ್ರತಿದಿನ ಅನ್ನೋ ರೀತಿಯಲ್ಲಿ ನಿಮ್ಮ ಮುಂದೆ ನಿಮ್ಮ ಪವರ್ ಟಿವಿ ಇಟ್ಟಿತ್ತು. ಆ ದಿಟ್ಟ ಪ್ರಯತ್ನಕ್ಕೆ, ದಿಟ್ಟ ಛಲಕ್ಕೆ ಇವತ್ತು ಉತ್ತರ ಸಿಕ್ಕಿದೆ. ರಾಜ್ಯದ ಜನಪ್ರತಿನಿಧಿಗಳ ಕೋರ್ಟ್ ಪ್ರಜ್ವಲ್ ರೇವಣ್ಣನನ್ನ ದೋಷಿ ಅಂತ ತೀರ್ಪನ್ನ ಪ್ರಕಟ ಮಾಡಿದೆ. ಈ ತೀರ್ಪು ರಿಪಬ್ಲಿಕ್ ಆಫ್ ಹಾಸನದ ಮೇಲೆ, ರಿಪಬ್ಲಿಕ್ ಆಫ್ ಹಾಸನ ನಡೆಸ್ತಾ ಇದ್ದಂತ ಒಂದು ಕುಟುಂಬದ ಮುಖಕ್ಕೆ ಮಂಗಳಾರತಿ ಎತ್ತಿರುವಂತ ತೀರ್ಪು ಇದಾಗಿದೆ. ಅದರ ಬಗ್ಗೆ ಮಾತಾಡೋಣ. ಸೊ ಲೆಟ್ ಸ್ಟಾರ್ಟ್ ಪವರ್ ಫೋಕಸ್. 1 ವರ್ಷ 2 ತಿಂಗಳಿಂದ ರೇಪಿಸ್ಟ್ ಪ್ರಜ್ವಲ್ ರೇವಣ್ಣ ಅಂತ ನಾವು ಕರಿತಾ ಇದ್ವಿ. ಇನ್ನು ಮುಂದೆ ಕರ್ನಾಟಕ ಕರೆಯೋದಕ್ಕೆ ಅಧಿಕೃತ ಮುದ್ರೆ ಸಿಕ್ಕಿದೆ. ಪವರ್ ಟಿವಿಯ ಬಿಗ್ಗೆಸ್ಟ್ ಇಂಪ್ಯಾಕ್ಟ್, ಪವರ್ ಟಿವಿಯ ದಿಟ್ಟ ವರದಿಗಾರಿಕೆಗೆ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗುವಂತ ಸ್ಟೋರಿ. ಪ್ರಭಾವಿ ಕುಟುಂಬ, ಶಕ್ತಿಯುತ ಕುಟುಂಬ, ದುಡ್ಡಿರೋ ಕುಟುಂಬ, ಅವರ ಬೆದರಿಕೆಗೆ ಬಗ್ಲಿಲ್ಲ, ಅವರ ಆಮಿಷಗಳಿಗೆ ಜಗ್ಲಿಲ್ಲ. ಪವರ್ ಟಿವಿಯ ವರದಿ ಫಾಲೋ ಮಾಡಿದ್ವು ದೇಶದ ಎಲ್ಲ ಪ್ರಮುಖ ಚಾನೆಲ್ಗಳು. ಯಾಕೆ ಅಂತಂದ್ರೆ ಅದು ದೇವೇಗೌಡರ ಮೊಮ್ಮಗನ ಸ್ಟೋರಿ ಆಗಿತ್ತು, ಕುಮಾರಸ್ವಾಮಿ ಅವರ ಅಣ್ಣನ ಮಗನ ಸ್ಟೋರಿ ಆಗಿತ್ತು, ಮಾಜಿ ಸಚಿವ ರೇವಣ್ಣನ ಮಗನ ಸ್ಟೋರಿ ಆಗಿತ್ತು. ಆ ವ್ಯಕ್ತಿ ಪ್ರಜ್ವಲ್ ರೇವಣ್ಣ ಅತ್ಯಾಚಾರಿ ಅಂತ ಕೋರ್ಟ್ ಆದೇಶವನ್ನ ಪ್ರಕಟ ಮಾಡಿದೆ. KR ನಗರ ಸಂತ್ರಸ್ತೆ ಪ್ರಕರಣದಲ್ಲಿ ಮಾತ್ರ. ನೆನಪಿಡಿ, ಇದು ಕೇವಲ ಒಂದು ಪ್ರಕರಣದ ತೀರ್ಪು. ಕೋರ್ಟ್ ಹಾಲ್ಗೆ ಹೋದ್ರು, ಕೋರ್ಟ್ ಹಾಲಲ್ಲಿ ಕೈಕಟ್ಟಿ ನಿಂತರು, ಕಸಿವಿಸಿಯಿಂದ ನಿಂತರು. ಆದೇಶ ಪ್ರಕಟವಾಗ್ತಾ ಇದ್ದಂತೆ ಕಣ್ಣಲ್ಲಿ ಕಣ್ಣೀರ ಧಾರೆ ಹರಿಯೋದಕ್ಕೆ ಆರಂಭ ಆಯಿತು. ಪ್ರಜ್ವಲ್ ರೇವಣ್ಣ ದೋಷಿ ಅನ್ನುವ ತೀರ್ಪು ಬರ್ತಾ ಇದ್ದಂಗೆ ಪ್ರಜ್ವಲ್ ರೇವಣ್ಣಗೆ ಮೊನ್ನೆನೇ ಬರಬೇಕಿತ್ತು, 1-2 ದಿನ ಪೋಸ್ಟ್ಪೋನ್ ಆಗಿತ್ತು. ಈಗ ಏನಾದ್ರೂ ತನ್ನ ಪರವಾಗಿ ಏನಾದ್ರೂ ಬರುತ್ತೆ ಅನ್ನುವಂಥ ವಿಶ್ವಾಸದಲ್ಲಿದ್ದ, ಅಥವಾ ಒಂದು ಕಾತರ ನಿರೀಕ್ಷೆಯಲ್ಲಿದ್ದ ಪ್ರಜ್ವಲ್ ರೇವಣ್ಣಗೆ ಬಂದಿದ್ದು ಕಣ್ಣೀರು. ಅದೆಷ್ಟೋ ಜನ ಸಂತ್ರಸ್ತೆಯರು ಕಳೆದ 5-6 ವರ್ಷ, ದಶಕಗಳಿಂದ ಸುರಿಸಿದ್ದಂಥ ಕಣ್ಣೀರು ಅಪರೂಪಕ್ಕೆ ಪ್ರಜ್ವಲ್ ರೇವಣ್ಣನ ಕಣ್ಣಲ್ಲಿ ಬಂತಿವತ್ತು. ಅದಕ್ಕೆ ಕಾರಣ ಭಾರತದ ನ್ಯಾಯಾಂಗ. ಇದು ಸಂತ್ರಸ್ತ ಮಹಿಳೆಯರಿಗೆ, ಅನ್ಯಾಯಕ್ಕೊಳಗಾದವರಿಗೆ ಸಿಕ್ಕಿರುವ ಜಯ. ಕೇವಲ 4 ದೂರು ಮಾತ್ರ ದಾಖಲಾಗಿರೋದು. ಸಂತ್ರಸ್ತೆಯರ ಸಂಖ್ಯೆ ನೋಡಿದ್ರೆ ಕೆಲವರು 3 ಡಿಜಿಟ್ ಅಂತಾರೆ, ಬಿಡಿ 40 ಜನ ಅಂತೂ ಮಿನಿಮಮ್ ಇದ್ದಾರೆ ಅಂತ ಪವರ್ ಟಿವಿಗೆ ಸರ್ಕಾರಿ ಅಭಿಯೋಜಕ ಅಶೋಕ್ ಪ್ರತಿಕ್ರಿಯೆ ಕೊಟ್ಟರು. ಮೌಖಿಕ ಸಾಕ್ಷಿ ವಿಚಾರಣೆಯ ಸಂದರ್ಭದಲ್ಲಿ ಸಂತ್ರಸ್ತೆ ಕಣ್ಣೀರಿಟ್ಟಿದ್ರು. ಡಿಜಿಟಲ್ ಸಾಕ್ಷ್ಯಗಳು ಕೂಡ ಪ್ರಜ್ವಲ್ ರೇವಣ್ಣನ ಕೃತ್ಯಗಳು ನಿಜ ಅನ್ನೋದನ್ನ ಪ್ರೂವ್ ಮಾಡಿವೆ. ಸಂತ್ರಸ್ತೆಯ ಬಟ್ಟೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಸೀಮನ್ ಬಗ್ಗೆ DNA ವರದಿ ಸಿಕ್ಕಿದೆ. ಅವರ DNA ಪಾಸಿಟಿವ್ ಬಂದಿದೆ. ಸಂತ್ರಸ್ತೆ ಕುಟುಂಬಸ್ಥರು, SIT ಅವರು ಎಲ್ಲರೂ ಕೂಡ ಸಂತ್ರಸ್ತೆಗೆ ಬೆನ್ನಿಗೆ ನಿಂತು ಆಕೆಗೆ ಧೈರ್ಯ ತುಂಬ ಕೆಲಸ ಮಾಡಿದ್ರು. ಅದ್ರ ಜೊತೆಗೆ ಪೊಲೀಸು, ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಬರುವಂತೆ ಆದೇಶ ಬಂದಿದೆ. ಪ್ರಭಾವಿ ಕುಟುಂಬದ ಒತ್ತಡಕ್ಕೆ ಮಣಿಯದೆ ನಿಮ್ಮ ಪವರ್ ಟಿವಿ ದಿಟ್ಟ ವರದಿಗಾರಿಕೆಯನ್ನ ಪ್ರಸ್ತುತಪಡಿಸಿದೆ.
ಸರ್ಕಾರಿ ಅಭಿಯೋಜಕ ಅಶೋಕ್ ಅವರನ್ನ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಮಾತನಾಡಿಸಿದ್ರು. ಏನ್ ಹೇಳ್ತಾರೆ SPP ಕೇಳಿಸ್ಕೊಳ್ಳಿ. ನಮ್ಮೊಂದಿಗೆ ಸ್ಪೆಷಲ್ ಪಿಪಿ ಆಗಿ ಸಮರ್ಥವಾಗಿ ಕೇಸನ್ನು ನಿಭಾಯಿಸಿದಂತಹ SPP ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀವಿ ಯಾವ ರೀತಿಯಾಗಿ ಕೇಸ್ ಆಯಿತು ಅಂತೇಳಿ. ಸರ್, ಪ್ರಮುಖವಾಗಿ ಕೇಸು ಇವತ್ತು ಕನ್ವಿಕ್ಷನ್ ಆಗಿದೆ, ಎಷ್ಟು ವರ್ಷ ಅಂತೇಳಿ ಹೇಳಿಲ್ಲ. ಈ ಕೇಸ್ ಫಸ್ಟ್ ರಿಯಾಕ್ಷನ್ ಏನು ಸರ್? ಸಂತ್ರಸ್ತೆಗೆ ಜಯ ಸಿಕ್ಕಿದೆ, ಸಂತ್ರಸ್ತೆಗೆ ನ್ಯಾಯ ಸಿಕ್ಕಿದೆ. ನಂತರ SIT ಅವರಿಗೆ ಸಹ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಒಟ್ಟಾರೆ ಸರ್, ಕೇಸು ಮಹತ್ವವಾಗಿ ಯಾವೆಲ್ಲ ಸಾಕ್ಷಿಗಳನ್ನ ಪರಿಗಣಿಸಿ ತೀರ್ಪು ಕೊಟ್ಟಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ ಸರ್? ಮೌಖಿಕ ಸಾಕ್ಷ್ಯ ಮತ್ತು ಡಿಜಿಟಲ್ ಸಾಕ್ಷ್ಯ. ಮೌಖಿಕ ಸಾಕ್ಷ್ಯದಲ್ಲಿ ಸಂತ್ರಸ್ತೆಯ ಸಾಕ್ಷಿಗೆ ಪೂರಕವಾಗಿ ಅಂತ ಸಾಕ್ಷ್ಯ ಬಂದಿದೆ. ಆಮೇಲೆ ಡಿಜಿಟಲ್ ಸಾಕ್ಷ್ಯ ವಿಡಿಯೋ ಸಿಕ್ಕಿದೆ ಮತ್ತು DNA ಸಿಕ್ಕಿದೆ. ಅವಳ ಬಟ್ಟೆ ಮೇಲೆ ಅವನ ಕಲೆ 4 ವರ್ಷ ಹಿಂದಾದ್ರೂ ಸಹ ಅದು ಸಹಜವಾಗಿ ಅದು ಹಿನ್ನೆಲೆ ಹೇಳಿಬಿಟ್ರೆ ಅವಳ ಐಡೆಂಟಿಫಿಕೇಶನ್ಗೆ ಸಮಸ್ಯೆ ಆಗುತ್ತೆ. ಅದನ್ನ ನಾನು ವಿವರವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಆ ಬಟ್ಟೆ ಮೇಲೆ ಅವಳ ಇವನ ಆರೋಪಿತನ ಒಂದು ಏನು ಸೆಮೆನ್ಸ್ ಏನಂತಾರಲ್ಲ ಅದು ಅಲ್ಲಿ ಕಂಡು ಬಂದಿದೆ. DNA ರಿಪೋರ್ಟ್ ಪಾಸಿಟಿವ್ ಬಂದಿದೆ. ಸರ್, ಈಗ ಮೊದಲಾಗಿ ಡಿಜಿಟಲ್ ಸಾಕ್ಷ್ಯದಲ್ಲಿ ವಿಡಿಯೋ ನಂದಲ್ಲ ಮಾತು ಮಾಡಿದ್ರೆ ಆತರ ಬೇರೆ ರೀತಿ ವ್ಯಾಖ್ಯಾನಗಳನ್ನು ಮಾಡ್ಕೊಂಡು ಪ್ರಯತ್ನ ಮಾಡಿದ್ರು, ಆಗಿಲ್ಲ, ಅದಕ್ಕೆ ಯಶಸ್ವಿ ಆಗಿಲ್ಲ. ಆರೋಪಿಗಳು ಆ ರೀತಿ ಪ್ರಯತ್ನ ಪಟ್ಟರು, ಸಾಕಷ್ಟು ಪ್ರಯತ್ನ ಪಟ್ಟರು. ಅದು ಆ ಮೊಬೈಲ್ ಇಲ್ಲ, ಏನು ಆರೋಪಿ ಯಾರಿದ್ದಾರಲ್ಲ ಪ್ರಜ್ವಲ್ ರೇವಣ್ಣ, ಆ ಮೊಬೈಲ್ ಸಿಕ್ಕಿಲ್ಲ. ಆ ಮೊಬೈಲ್ ಇದ್ದಾಗ ಇದಕ್ಕೆ ಹೆಂಗ್ ಬೆಲೆ ಬರುತ್ತೆ, ಆ ರೀತಿಯೆಲ್ಲ ವಾದ ಮಾಡಿದ್ರು. ಆದ್ರೆ ನಾವು IT ಆಕ್ಟ್ ಕಾನೂನು ನೋಡಿ ಮತ್ತು ಸುಪ್ರೀಂ ಕೋರ್ಟಿನ ಒಂದು ತೀರ್ಪಿನ ಹಿನ್ನೆಲೆಯಲ್ಲಿ ಅದನ್ನು ನಾವು ನ್ಯಾಯಾಲಯಕ್ಕೆ ಮನದಟ್ಟು ಮಾಡಿಕೊಳ್ಳಿಕ್ಕೆ ಯಶಸ್ವಿ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಅವನ ಮೊಬೈಲ್ ಇಲ್ದಿದ್ರು ಸಹ ಇನ್ನೊಬ್ಬರ ಮೊಬೈಲ್ ಇರುವಂತಹದ್ದು ಅದು ಸೃಷ್ಟಿ ಮಾಡಿದ್ದು ಅಥವಾ ನೈಜವ ಇರೋದಷ್ಟೇ, ಇರೋ ಸತ್ಯ. ಅದು ಯಾರ ವಶದಿಂದ ಬೇಕಾದ್ರೆ ಬರಲಿ, ಅದು ನೈಜವಾದ ಅಂತ ವಿಡಿಯೋನೋ ಅಥವಾ ಸೃಷ್ಟಿನೋ ಮಾರ್ಪಡೋ ಅನ್ನೋದೊಂದು ಪ್ರಶ್ನೆ ಬಂದಾಗ ಅದು ನೈಜ ಅಂತ ನಾವು ಸಾಬೀತುಪಡಿಸಲಿಕ್ಕೆ FSL ವರದಿಯಿಂದ ಸಾಬೀತುಪಡಿಸ್ತೀವಿ ಅಂತ ಹೇಳ್ತೀವಿ. ಪ್ರಭಾವಿ ಕುಟುಂಬ ಒಂದಿಷ್ಟು ಇದೇ ಪ್ರಕರಣ ಸಂಬಂಧಪಟ್ಟ ಕಿಡ್ನಾಪ್ ಪ್ರಕರಣ ಬೇರೆ ಕಡೆ ದಾಖಲಾಗಿತ್ತು. ಎಲ್ಲಾ ಪ್ರಭಾವವನ್ನು ಮೀರಿ ಹೆಂಗ್ ಸಕ್ಸಸ್ ಆಯಿತು ಅಂತ ಸರಿ? ಇಲ್ಲ, ಅದು ಯಶಸ್ಸು ಇವರಿಗೆ ನಮ್ಮ ದೃಢ ಮನಸ್ಸು ಮಾಡಲಿಲ್ಲ ಅವಳು 4 ವರ್ಷ ಸಂತ್ರಸ್ತೆ 4 ವರ್ಷ ಬಚ್ಚಿಟ್ಟಿದ್ಲು. ಯಾಕಂತ ಹೇಳಿದ್ರೆ ತನ್ನ ಕುಟುಂಬಕ್ಕೆ ಅನ್ಯಾಯ ಆಗತ್ತೆ, ತನಗೆ ಮದುವೆ ಆಗುವಂತ ಮಗಳಿದ್ದಾರೆ ಮತ್ತು ತನಗೂ ಮಾನಹಾನಿ ಆಗತ್ತೆ ಜೀವನದಲ್ಲಿ. ಮತ್ತು ತಾವು ಕೆಲಸದಲ್ಲಿ ಇದ್ದವರು ನಾವು ಏನ್ ಹೇಳಿದ್ರು ಜನ ನಂಬುದಿಲ್ಲ, ಶ್ರೀಮಂತರೆಲ್ಲ. ಹಾಗಾಗಿ ಹಲವಾರು ಕಾರಣದಿಂದ ಅವರು ಸಾಮಾಜಿಕ ಆರ್ಥಿಕ ಎಲ್ಲಾ ದೃಷ್ಟಿಯಿಂದಲೂ ಅವಳು ಬಚ್ಚಿಟ್ಕೊಂಡಿದ್ಲು. ಅದನ್ನ ಈಗ ಯಾವಾಗ ವಿಡಿಯೋ ವೈರಲ್ ಆಗ್ಲೇ ಅವಳು ಪ್ರಥಮ ಬಾರಿಗೆ ಅವಳು ಬಾಯಿ ಬಿಟ್ಟು ಅವಳು ಈ ಕೃತ್ಯನ ಒಪ್ಕೊಂಡಿರ್ತಾಳೆ. ಅದು ಸಹ ವೈರಲ್ ನೋಡಿದ ಅವರ ಕುಟುಂಬ ಸದಸ್ಯರು ಅವಳಿಗೆ ಸಂತೈಸ್ತಾರೆ. ಏನಮ್ಮ ನಿನ್ನದು ಏನು ತಪ್ಪಿಲ್ಲ, ನಾವು ನೋಡಿದ್ದೇವೆ ವಿಡಿಯೋ, ನೀನು ಬಹಳ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಬೇಡ ಅಂತ ಹೇಳಿದ್ರು. ನಿಮ್ಮ ಅನುಮತಿ ಇಲ್ಲದೆ ಅವನು ಬಲಾತ್ಕಾರ ಮಾಡಿದ್ದಾನೆ, ಹಾಗೆ ಅವನು ಧೈರ್ಯ ತುಂಬಿದಲ್ಲ, ನೀನೇನೋ ಮಾಡ್ಕೊಳ್ಬೇಡ ಲೈಫಿಗೆ. ಅಳಿಯಂದಿರು ಮಗಳಂದಿರು ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು. ಅವರಿಗೆ ಇಂಥ ಮಹಿಳೆಯರಿಗೆ ಬೇಕಾಗಿರೋದು ಅದೇ. ಮತ್ತು ಈ SIT ತಂಡಕ್ಕೆ ಅವಳನ್ನ ತಗೊಬಂದಾಗ ಅಲ್ಲಿಂದ ಒಂದು ಮಹಿಳಾ ಅಧಿಕಾರಿ ಅವರಿಗೆ ಸಾಂತ್ವನ ಹೇಳಿದಾರಲ್ಲ, ಅದು ಸಹ ಕೌಂಟ್ ಆಗುತ್ತೆ. ಯಾಕಂದ್ರೆ ಅವರಿಗೆ ಧೈರ್ಯ ಕೊಟ್ಟರೆ ಮಾತ್ರ ಸತ್ಯ ಹೊರಗೆ ಬರುತ್ತೆ. ಇಲ್ದಿದ್ದರೆ ಕೆಳಸ್ತರದಲ್ಲಿ ಇದ್ದವರು ಆರ್ಥಿಕವಾಗಿ ದುರ್ಬಲರಿಂದ ಸತ್ಯ ಹೇಳಿಸೋದು ಈಗಿನ ಕಾಲದಲ್ಲಿ ಬಹಳ ಕಷ್ಟ. ಆ ಧೈರ್ಯ ತುಂಬಿದ್ದಕ್ಕೆ ಅವಳು ಸತ್ಯವನ್ನ ಕಣ್ಣೀರು ಹಾಕ್ತಾ ತನ್ನ ಸಾಕ್ಷಿ ವಿಚಾರಣೆಯಲ್ಲಿ ನುಡಿದಿದ್ದು ಬಹುಶಃ ಮಾನ್ಯ ನ್ಯಾಯಾಧೀಶರಿಗೆ ಮನದಟ್ಟಾಗಿದೆ ಅಂತ ನಾನು ಇಂಥ ಪ್ರಕರಣ ಎಷ್ಟು ವರ್ಷಗಳು ಶಿಕ್ಷೆ ಆಗಬಹುದು ಅಂತ ಹೇಳಿ ಸರ್ ನೀವು? ಜೀವಾವಧಿ, ಅದಕ್ಕೆ ಕನಿಷ್ಠ 10 ವರ್ಷ ಅಂತ ಹೇಳಿದ್ದೇನೆ. ಕನಿಷ್ಠ 10 ವರ್ಷ ಇಲ್ಲ ಜೀವಾವಧಿ ಶಿಕ್ಷೆ. ಯಾರಿಗೆ ಜಯ ಸರ್ ಈ ಪ್ರಕರಣ ಅಂತ? ಸಂತ್ರಸ್ತಕ್ಕೆ, ಸಮಾಜಕ್ಕೆ ಅಂತ ಹೇಳ್ಬೋದೇನು. ಯಾಕಂದ್ರೆ ಜಯ ವಿಜಯ ಪ್ರಶ್ನೆ ಅಲ್ಲ ಇಂಥ ಪ್ರಕರಣದಲ್ಲಿ. ಎಷ್ಟೋ ಪ್ರಕರಣಗಳು ಬಂದಿಲ್ಲ, ಬರೀ 4 ಪ್ರಕರಣ ಮಾತ್ರ ದಾಖಲಾಗಿದ್ದು. ಅದರಲ್ಲಿ ಆ ಮಹಿಳೆ ವಿಡಿಯೋಗೆ ಅತ್ಯಾಚಾರ ಆಗಿದ್ದು ಅಥವಾ ಈ ಸೆಕ್ಸುವಲ್ ಲೈಂಗಿಕ ರಿಲೇಶನ್ಶಿಪ್ ಇಟ್ಕೊಂಡಿದ್ದು ಎಲ್ಲ ಮಹಿಳೆಯರ ಸಂಖ್ಯೆ ನೋಡಿದ್ರೆ ಅವರ ಕಾರಿನ ಡ್ರೈವರ್ ಪ್ರಕಾರ 40ಕ್ಕೂ ಮಿಕ್ಕಿ ಮಹಿಳೆಯರು ಇದ್ದಾರೆ. ಅದೇ ಅವರ ಕೆಳಗಿರುವವರೇ ಇವರು ಕೆಲವರು ಅಧಿಕಾರಿಗಳು ಹಾಗೆ ಎಲ್ಲ ಇದ್ದಾವಂತೆ. ಹಲವಾರು ಕಾರಣಗಳು ಅವರೆಲ್ಲ ಮುಂದೆ ಬಂದಿಲ್ಲ ಅಂತ ಹೇಳ್ಬೋದು. ನಾ ಈಗಾಗಲೇ ಹೇಳಿದೆ ನಿಮಗೆ, ಧೈರ್ಯ ಕೊಟ್ಟರು ಬರ್ತಾರೆ ಅಂತ ಹೇಳಿದಾರಲ್ಲ. ಈ ಅಮ್ಮ ನೋಡಿ ಎಷ್ಟೋ ಕೆಳಸ್ತರದಲ್ಲಿ ಇದ್ರು, ಆಮೇಲೆ ತನಗೊಂದು ಅವಕಾಶ ಸಿಕ್ಕಿದ್ದೆ ನ್ಯಾಯ ಕೊಡ್ಬೇಕಂತ ಹೇಳಿ. ಯಾವ ಸಾಕ್ಷಿಯಲ್ಲಿ ದೋಷ ಅಂತ ಪ್ರಮುಖವಾಗಿ ಯಾವ ಸಾಕ್ಷಿ? ಸಂತ್ರಸ್ತೆ ಹೇಳಿಕೆ ಪ್ರಮುಖ. ಇದಿಷ್ಟು ಸಮರ್ಥವಾಗಿ ಕೇಸನ್ನ ನಿಭಾಯಿಸಿ ಸಮರ್ಥವಾಗಿ ವಾದವನ್ನು ಮಾಡಿ ಡಿಜಿಟಲ್ ಸಾಕ್ಷ್ಯ ಇರಬಹುದು ಎಲ್ಲಾ ಸಾಕ್ಷಿಗಳನ್ನು ಗಮನಿಸಿಕೊಂಡು ಕೋರ್ಟ್ ನಲ್ಲಿ ವಾದವನ್ನು ಮಾಡುವಂತ ಅಶೋಕ್ ನಾಯ್ಕ ಅವರ ಮಾತುಗಳು. ಅವರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಸಂತ್ರಸ್ತೆಯ ಪರ ನಿಂತು, ಯಾಕಂತ ಹೇಳಿದ್ರೆ ಒತ್ತಡಗಳು ಬಂದೇ ಬರುತ್ತೆ. ಮಾಜಿ ಪ್ರಧಾನಿಗಳ ಕುಟುಂಬ, ಮಾಜಿ CM ಅವರ ಕುಟುಂಬ, ಮಾಜಿ ಮಿನಿಸ್ಟರ್ ಕುಟುಂಬ ಸಾಕಷ್ಟು ಪ್ರಭಾವ ನೋಡಿ ಕೂಡ ಸಮರ್ಥವಾಗಿ
ಕೇಸನ್ನು ನಿಭಾಯಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಹೀಗಾಗಿ ಈ ಬಗ್ಗೆ ನಮ್ಮ ಪವರ್ ಟಿವಿಯೊಂದಿಗೆ ಸಮಗ್ರವಾಗಿ ಅವರು ಮಾತುಕತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಕ್ಯಾಮರಾಮನ್ ಜಯರಾಮ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು. ಯಾರೆಷ್ಟೇ ಕಿರ್ಚಾಡಿದ್ರು ಅರಚಾಡಿದ್ರು ಮೈ ಪರಚ್ಕೊಂಡ್ರು ಕಾಲ ಅನ್ನೋದು ಉತ್ತರ ಕೊಡುತ್ತೆ. ಕಾಲ ಕೆಲವೊಂದು ಸಲ ಬಾಯಿ ಮುಚ್ಚಿಸುತ್ತೆ, ಕೆಲವೊಂದು ಸಲ ಸತ್ಯವು ಬಾಯಿ ಮುಚ್ಚಿಸುತ್ತೆ ಅನ್ನೋದಕ್ಕೆ ಇವತ್ತು ರೇವಣ್ಣನವರ ರಿಯಾಕ್ಷನ್ ಸತ್ಯ. ಮಾತಾಡೋ ಸಂದರ್ಭದಲ್ಲಿ ಮಾತಾಡಿದ್ರೆ ಇವತ್ತು ರೇವಣ್ಣವರಿಗಿಂತ ಪರಿಸ್ಥಿತಿ ಬರ್ತಿರ್ಲಿಲ್ವೇನೋ. ಪಾಪ ಮಾಜಿ ಸಚಿವ HD ರೇವಣ್ಣ ಮಾತೇ ಆಡಿಲ್ಲ. ಪ್ರಜ್ವಲ್ ದೋಷಿ ಅನ್ನೋ ಆದೇಶ ಬಂತು. ಸರ್ ಏನ್ ಹೇಳ್ತೀರಿ, ನಿಮ್ಮ ಮಗ ರೇಪಿಸ್ಟ್ ಅಂತೆ ಅಂತ ಮಾಧ್ಯಮಗಳು ಮೈಕ್ ಹಿಡಿದಾಗ ಯಾರಿಗೂ ಪ್ರತಿಕ್ರಿಯೆ ಕೊಡದೆ ಸೀದಾ ಕಾರತ್ಕೊಂಡು ಕಾಲ್ ಕಿತ್ತಿದ್ದಾರೆ. ಮಾಜಿ ಸಚಿವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನವರ ತಂದೆ ಮಾಜಿ ಸಚಿವ HD ರೇವಣ್ಣ ಫುಲ್ ಸೈಲೆಂಟ್. ಬಾಯಿ ಮುಚ್ಚಿಸಿ ಬಿಟ್ಟಿದೆ ಸತ್ಯ, ಬಾಯಿ ಮುಚ್ಚಿಸಿದೆ ಕಾನೂನು, ಬಾಯಿ ಮುಚ್ಚಿಸಿದೆ ಇವತ್ತಿನ ತೀರ್ಪು. So how do you see the conviction, sir, of Mr. Prajwal Revanna? ತೀರ್ಪಿನ ಬಗ್ಗೆ ಏನು ಬಿಡ್ರ ಏನ ಯಾವ ದಿಗ್ವಿ ರಿಪಬ್ಲಿಕ್ ಐತಿ ಸ್ಲೋಗಟ ಮರ ಅರ್ಧ ಕೆಜಿ ಅವೇ ಆಕ್ರಮಿಸ್ಕೊಂಡು ಹಾಲು ಮರತಾರ. ಸಂಕಟ ಏನ್ ಮಾಡೋದಕ್ಕಾಗತ್ತೆ. ರಾಜ್ಯದ ಶಕ್ತಿ ಸೌಧ, ವಿಧಾನಸೌಧದ ಹೊರಗಡೆ ನಿಂತ್ಕೊಂಡು ನನ್ನ ಮಗ ರೇಪಿಸ್ಟು ಅಂತ ಯಾವ ತಂದೆಗೆ ಒಪ್ಕೊಳ್ಳೋದಕ್ಕಾಗತ್ತೆ. ಕೋರ್ಟ್ ಹೇಳಿದೆ, ನ್ಯಾಯ ಹೇಳಿದೆ, ಆದರೆ ಬಾಯಿ ಬಿಟ್ಟು ತಂದೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇದು ಕಾಣಿಸ್ತಾ ಇದೆ. ಇನ್ನೊಂದು ಕಡೆ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಮಂಡ್ಯದ ಮಾಜಿ ಸಂಸದೆ ಸುಮಲತಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಹಾಸನದ ಸಾಹಿತಿ ಗೀತಾ ಅನ್ನೋರು ಕೂಡ ಪ್ರತಿಕ್ರಿಯಿಸಿದ್ದಾರೆ. ಬನ್ನಿ ನೋಡೋಣ. ನಾವು JDS ಜೊತೆ ಸಂಬಂಧ ನಾವು ಬಿಡ್ತಾ ಇದ್ದೀವಿ. ಯಾರು ನಿಮ್ಮ ಪ್ರಜ್ವಲ್ ಮಾಡಿರೋ ತಪ್ಪು, ಸೂರಜ್ ಮಾಡಿರೋ ತಪ್ಪು ಅಂತ ಹೇಳಿದಾರ? ಸಮರ್ಥನೆ ಮಾಡ್ಕೊಂಡು ಓಡಾಡ್ತಾರೆ. ಮುನಿರತ್ನ ಅವ್ರು ಮಾಡಿರೋ ತಪ್ಪು ಅಂತ ಹೇಳಿದಾರ? ಎಲ್ಲನೂ ಕೂಡ ಅತ್ಯಾಚಾರದ ಕೇಸೇ ಇದೆ. ಸೊ ಇವೆಲ್ಲ ಮುಚ್ಚಾಕ್ಲಿಕ್ಕೆ ಅವಾಗ ಇದೆಲ್ಲ ನಮ್ಮ ಮೇಲೆ ಇರ್ಬೋದು, CM ಅವ್ರ ಮೇಲೆ ಇರ್ಬೋದು, DCM ಅವ್ರ ಮೇಲೆ ಇರ್ಬೋದು, ಖರ್ಗೆ ಸಾಹೇಬ್ರ ಮೇಲೆ ಇರ್ಬೋದು, ಇವೆಲ್ಲ ನಡೀತಾನೆ ಇರ್ತದೆ. ಬಹಳಷ್ಟು ಮಹಿಳೆಯರು ಅನ್ಯಾಯ ಆಗಿತ್ತು. ನಾನಿನ್ನ ಅಂದ್ರೆ ಅದನ್ನ ನೀವು ಹೇಳಿ ತಿಳ್ಕೊತಾ ಇದ್ದೀನಿ. ನಂಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಆದೇಶ ಆದ್ಮೇಲೆ ಯಾರೇ ಇರ್ಲಿ ನಾವು ಅದನ್ನ ಪಾಲಿಸಲೇಬೇಕಾಗುತ್ತೆ. ಸೊ ಅದ್ರ ನಾನೇ ಹೆಚ್ಚಾಗಿ ಕಮೆಂಟ್ ಮಾಡೋದು. ಸಾಕಷ್ಟು ಮಹಿಳೆಯರಿಗೆ ನೊಂದಿದ್ರು, ಅವರಿಗೆ ನ್ಯಾಯ ಸಿಗುತ್ತೆ ಇಲ್ಲ ಅನ್ನೋದು ಸಾಕಷ್ಟು ಗೊಂದಲ ಇತ್ತು. ಅದಕ್ಕೆ ಕೋರ್ಟ್ ಮಾತಾಡಿದ್ಯಾ, ಕೋರ್ಟ್ ಮಾತಾಡಿದ್ಮೇಲೆ ನಾನು ನೀವು ಏನು ಇದೇನಿದೆ ಕೋರ್ಟ್ ಹ್ಯಾಸ್ ಟೋಲ್ಡ್ ಕ್ಲಿಯರ್ಲಿ ಕನ್ವಿಕ್ಟ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಪ್ರಕರಣ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಸಂಬಂಧಿತವಾದಂತಹ ಕೆಲಸದ ಹೆಂಗಸ ಮೇಲಿನ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಪು ಇವತ್ತು ಬಂದಿದೆ. ಒಂದು ಸಣ್ಣ ಸಮಾಧಾನ ನಮ್ಮೆಲ್ಲ ಹೋರಾಟಗಾರರಿಗೆ ಸಿಕ್ಕಿದೆ ಅನ್ಕೊಳ್ತೀನಿ. ನಾನು ಇವತ್ತು ಜಡ್ಜ್ಮೆಂಟ್ ಬಂದಿದೆಯಲ್ಲ, ಅದಕ್ಕೆ ಸಂತ್ರಸ್ತೆಯರು ಮತ್ತು ಅವರ ಎಲ್ಲ ಕುಟುಂಬದ ನೊಂದವರ ಪರವಾಗಿ ನಾನಿವತ್ತು ವಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ನ್ಯಾಯಾಲಯಗಳು ಕೂಡ ಇವತ್ತು ಕೋರ್ಟ್ ಕೊಟ್ಟಿರುವಂಥ ತೀರ್ಪು ಇದು ಬೇರೆ ಬೇರೆ ಆಯಾಮಗಳಲ್ಲಿ ನಾವು ಖುಷಿ ಪಡಬೇಕಾದಂಥ ತೀರ್ಪು. ಒಂದು ಪ್ರಬಲ ಕುಟುಂಬ, ರಾಜಕೀಯ ಕುಟುಂಬ, ಪ್ರಧಾನಮಂತ್ರಿ ಆದವರ ಕುಟುಂಬದ ಮಗು ಅನ್ನೋ ಒಂದೇ ಒಂದು ಕಾರಣಕ್ಕೆ ನ್ಯಾಯ ಬದಲಾಗೋದಿಲ್ಲ. ಭಾರತದ ಪ್ರಜೆ ಆಗಿದ್ರೆ ಅವ್ರು ಏನೇ ಆಗಿದ್ರೂ ನ್ಯಾಯಾಂಗದ ಅಡಿಯಲ್ಲಿ ಅವರು ಒಂದೇ, ಅವರು ಸಿಂಪಲ್ ಒಬ್ಬ ನಾಗರಿಕ ಅನ್ನೋದು ಇವತ್ತಿನ ಕೋರ್ಟ್ನ ತೀರ್ಪಿನಲ್ಲಿ ಗೊತ್ತಾಗಿದೆ. ನ್ಯಾಯ ಸಿಗಲ್ಲ ನಮಗೆ, ನಾವು ರಿಪಬ್ಲಿಕ್ ಆಫ್ ಹಾಸನದಲ್ಲಿ ಹುಟ್ಟಿದ್ದೇ ತಪ್ಪು ಅಂತ ಅನ್ಕೊಂಡಿದ್ದ ಅದೆಷ್ಟೋ ಸಂತ್ರಸ್ತೆಯರ ಮುಖದಲ್ಲಿ ನಗು ಅಲ್ಲದೆ ಇದ್ರೂ ಆ ಮುಖದ ತುಟಿಯಲ್ಲಿ ಒಂದು
ಖುಷಿಯ ಭಾವನೆ ಬಂದಿದೆ ಇವತ್ತು. ಅದು ಬಹಳ ಖುಷಿ ಕೊಡುವಂಥದ್ದು. ಇನ್ನೊಂದು ಕಡೆ ನಾವೇನು ಮಾಡಿದ್ರು ನಡೆಯುತ್ತೆ, ನಮ್ಮನ್ನು ಯಾರು ಕೇಳೋರು, ನಾವೇನು ಮಾಡಿದ್ರು ನಮಗೆ ಜನ ಪ್ರಶ್ನೆ ಮಾಡಬಾರ್ದು ಅನ್ನುವ ಅಹಂಕಾರದಿಂದ ಮೆರೆದವರಿಗೆ ನ್ಯಾಯಾಂಗ ಉತ್ತರ ಕೊಟ್ಟಿದೆ. ಇದೇ ವಿಚಾರದ ಬಗ್ಗೆ ಮಾತಾಡೋಣ. ನಾನು ನೇರವಾಗಿ ರಾಕೇಶ್ ಶೆಟ್ಟಿ ಸರ್ ಹತ್ರ ಹೋಗ್ತೀನಿ. ಸರ್, ಬೇರೆ ಬೇರೆ ಆಯಾಮಗಳಲ್ಲಿ ಇವತ್ತಿನ ಕೋರ್ಟನ್ನು ನಾವು ಅವಲೋಕಿಸಿದಾಗ ಎಲ್ಲವೂ ಕೂಡ ನಾವು ಕಳ್ಕೊಂಡಿದ್ದಂಥ ಒಂದು ವಿಶ್ವಾಸ, ನ್ಯಾಯಾಂಗದ ಮೇಲಿನ ನಂಬಿಕೆ, ಪ್ರಬಲ ಆಗಿದ ತಕ್ಷಣ ನಮಗೇನೋ ನ್ಯಾಯ ಸಿಕ್ಬಿಡಲ್ಲ ಅನ್ನುವಂಥ ಒಂದು ಮಿಸ್ಕನ್ಸೆಪ್ಷನ್ ಎಲ್ಲದಕ್ಕೂ ಒಂದು ಉತ್ತರದ ರೂಪದಲ್ಲಿದೆ. ಆದರೆ ಇದು ಕೇವಲ ನಾನು ಆಗಲೇ ಹೇಳಿದ ಮೊದಲ ಮೆಟ್ಟಿಲು ಅಷ್ಟೇ ಅಂತ ಅನಿಸುತ್ತೆ. ಸತ್ಯಮೇವ ಜಯತೆ ಅಂತ ಹೇಳ್ತಾ ಇದ್ವಿ. ಇವತ್ತು ಜಯ ಸಿಕ್ಕಿದೆ ಅಂತ ನಮಗೆ ಗೊತ್ತಿದೆ. ನಾನು ಹೇಳಿದೆ ಯಾವ ಜಯ ಸಿಕ್ಕಿದೆ, ಯಾರಿಗೆ ಜಯ ಸಿಕ್ಕಿದೆ ಅಂತ ನಾವು ಹೇಳಿದ್ವಿ. ಜಸ್ಟಿಸ್ ಡಿಲೇಡ್, ಜಸ್ಟಿಸ್ ಡಿನೈಡ್ ಅಂತ ಹೇಳ್ತಾ ಇದ್ವಿ. ಆದರೆ ಇದು ಅತಿ ಶೀಘ್ರವಾಗಿ ಎಲ್ಲ SIT ಫಾರ್ಮೇಷನ್ ಆಗುತ್ತೆ, ಎಲ್ಲ ಇನ್ವೆಸ್ಟಿಗೇಷನ್ಗಳು ನಡೀತವೆ, ಚಾರ್ಜ್ ಶೀಟ್ಗಳು ಆಗ್ತವೆ, ಅದರ ನಂತರ ಅತಿ ಶೀಘ್ರವಾಗಿ ಟ್ರಯಲ್ ಆಗುತ್ತೆ, ಜಜ್ಮೆಂಟನ್ನು ಬರುತ್ತೆ. ಜೀವಂತವಾಗಿಟ್ಟಿದೆ ನ್ಯಾಯಾಂಗ. ನ್ಯಾಯಾಂಗದ ಮೇಲೆ ಇರುವ ನಂಬಿಕೆಯನ್ನು ಇವತ್ತು ಪುನಃ ಜೀವಂತವಾಗಿ ಇಟ್ಟಿದೆ ಅಂತ ಹೇಳ್ಬೋದು. ಬಟ್ ನನ್ನ ಇಲ್ಲಿ ಆಗ್ರಹ ಅಂದರೆ, ಇಷ್ಟರವರೆಗೆ ತುಟಿ ಬಿಚ್ಚದೆ ತನ್ನ ಫ್ಯಾಮಿಲಿ ಸಂಭಾವಿತರು, ನಾವು ದೇವರ ವಂಶದವರು, ಒಂದು ಜಾತಿ ಕಟ್ಟಲೆಯನ್ನು ಹಾಕ್ಕೊಂಡು ಅದರ ಒಳಗಡೆ ಆ ಪೊರೆಯಲ್ಲಿ ಬದುಕಿದವರು, ಪ್ರಧಾನಮಂತ್ರಿಯ ಪೀಠವನ್ನು ಅಲಂಕರಿಸಿದವರು ಅಂತ ಹೇಳಿಕೊಂಡು, ರಾಷ್ಟ್ರಾಧ್ಯಕ್ಷರು ನಾವು ಜನತಾದಳದಂತ ಹೇಳಿಕೊಂಡು, ಅದೇ ಮೋದಿಯವರಿಗೆ ಬಾಯಿ ಬಂದಂಗೆ ಬೈತಾ ಇದ್ದವರು, ಮೋದಿ ಪ್ರಧಾನಮಂತ್ರಿ ಆದಾಗ ರಾಷ್ಟ್ರವನ್ನೇ ಬಿಟ್ಟು ತೊಳಗ್ತೀನಿ ಅಂತ ಹೇಳಿದಂತಹ ದೇವೇಗೌಡರು ಸಮಯಕ್ಕೆ ಬಂದಾಗ ಉಸಿರಳ್ಳಿ ಥರ ತನ್ನ ರಂಗನ್ನು ಬದಲಿಸಿ 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 ಈಗ ಮೋದಿಯ ತಕ್ಕೆಯಲ್ಲೇ ಹೆಂಗೆ ವಿಲವಿಲ ಒದ್ದಾಡ್ತಾ ತನ್ನ ಕೆಲಸಕ್ಕೆ ಏನು ಬೇಕಾದರೂ ಮಾಡಲಿಕ್ಕೆ ರೆಡಿ ಇರುವಂತಹ ದೇವೇಗೌಡರು ತುಟಿ ಬಿಚ್ಚದೆ ಇದ್ದಿದ್ದು ನನ್ನ ಫಸ್ಟ್ ಪ್ರಾಬ್ಲಮ್. ಇವತ್ತು ನಾನು ಹೇಳೋದಾದ್ರೆ, ಗೌಡ್ರೇ ಮಾತಾಡಿರಿ, ಮಾಜಿ ಪ್ರಧಾನಮಂತ್ರಿಗಳೇ ಒಮ್ಮೆ ನೀವು ಬಾಯಿ ಬಿಡ್ರಿ, ಜನತಾದಳದ ರಾಷ್ಟ್ರೀಯ ಅಧ್ಯಕ್ಷರೇ ಒಮ್ಮೆ ಕ್ಷಮೆ ಕೇಳ್ರಿ, ರಾಜ್ಯಸಭಾ ಸದಸ್ಯರೇ ನಿಮ್ಮ ಮೊಮ್ಮಗ ರೇಪಿಸ್ಟ್ ಅಂತ ಇವತ್ತು ಕೋರ್ಟ್ ಮುದ್ರೆ ಒತ್ತಿದೆ. ಇನ್ನೂ ರಾಜಕಾರಣಿಗಳಿಗೆ ಬೆರಳು ತೋರಿಸುವುದನ್ನು ಬಿಟ್ಟುಬಿಟ್ಟು ಭಾರತದ ಜನತೆಯ ಮಹಿಳೆಯರ, ಸ್ಪೆಷಲಿ ನಿಮಗೆ ಮತ ಹಾಕಿ ನಿಮ್ಮನ್ನು ಅಲ್ಲಿದ್ದವರನ್ನು ಇಲ್ಲಿ ತಂದಂತಹ ಮಹಿಳೆಯರ ಕ್ಷಮೆ ಯಾಚಿಸಿ, ಆ ಸಂತ್ರಸ್ತೆಯ ಕಾಲು ಹಿಡಿದು ನೀವೆಲ್ಲ ಕ್ಷಮೆ ಕೇಳಿ, ಈಗಲಾದರೂ ನಮ್ಮನ್ನು ಕ್ಷಮಿಸಮ್ಮ ಅಂತ ಕೇಳಿ ಅಂತ ಹೇಳ್ತಾರೆ. ಏನು ಇವರು ಒಸಿ ಕಾಟ ಕೊಟ್ರ? ನಮಗೂ ಸ್ಟೋರಿ ಎತ್ತಿದ ಕೂಡಲೇ ಒಸಿ ಕಾಟ ಕೊಟ್ರ ಅಂತ ಅನ್ಸ್ಕೊಂಡಿದ್ರ ನೀವು? ಕೊಟ್ರಪ್ಪ. ಎಲ್ಲರೂ ಹೇಳ್ತಾ ಇದ್ರು ದೇವೇಗೌಡರ ಫ್ಯಾಮಿಲಿಯನ್ನು ಮುಟ್ಟುವುದು ಅಂದರೆ ಏನು, ಬೆಂಕಿ ಒಟ್ಟಿಗೆ ಸರಸ ಅಲ್ಲ, ಅದು ಜ್ವಾಲಾಮುಖಿಗೆ ಧುಮುಕುವುದು, ನೀವು ಆತ್ಮಹತ್ಯೆ ಮಾಡ್ಕೊಂಡಂಗೆ ಅಂತ ಹೇಳ್ತಾ ಇದ್ರು. ನಮಗೂ ಹಸಿ ಕಾಟ ಕೊಟ್ಟರು. ಎಲ್ಲಿವರೆಗೆ ಅಂದರೆ, ಲೆಟರ್ಗಳ ಮೇಲೆ ಲೆಟರ್ ಬರೆದು ಗೌಡರು ಸಾಕಾಗಿ ಲಾಸ್ಟಿಗೆ ಸುಪ್ರೀಂ ಕೋರ್ಟ್ವರೆಗೆ ನಮ್ಮನ್ನು ಬಂದ್ ಮಾಡಿಸಿ ಅಲ್ಲಿವರೆಗೆ ತಗೊಂಡೋದು. ನನ್ನ ಮೊಮ್ಮಗ ಕ್ಲೀನ್ ಚಿಟ್, ಗಂಗಾ ನದಿ ಪವಿತ್ರ, ಎಷ್ಟಿದೆನೋ ಅದಕ್ಕಿಂತ ನಮ್ಮ ಫ್ಯಾಮಿಲಿ ಪವಿತ್ರ ಅಂತ ಇಟ್ಕೊಂಡೋದ್ರು. ಟುಡೇ ಐ ಪ್ರೌಡ್ಲಿ ಸೇ ಇಟ್ ಈಸ್ ನಾಟ್ ಓನ್ಲಿ ಸ್ಟ್ರಗಲ್ ಆಫ್ ರಾಕೇಶ್ ಶೆಟ್ಟಿ. ರಾಕೇಶ್ ಶೆಟ್ಟಿ ಇಲ್ಲಿ ಕೂತ್ಕೊಂಡು ಮಾತಾಡಿರ್ಬೋದು ಅಥವಾ ಸ್ಕ್ರೀನಲ್ಲಿ ಬೊಬ್ಬೆ ಹಿಡ್ದಿರ್ಬೋದು. ಇದರ ಹಿಂದೆ, ಈ ಅವಿರತ ಪ್ರಯತ್ನದ ಹಿಂದೆ, ಈ ಜಸ್ಟಿಸ್ ಡೆಲಿವರ್ಡ್ ಅಂತ ನಾವು ಹೆಮ್ಮೆಯಾಗಿ ಹೇಳ್ತೀವಲ್ಲ ಇವತ್ತು, ಅದರ ಹಿಂದೆ ನಾವೊಂದು ಪವರ್ ಫ್ಯಾಮಿಲಿ ಅಂತ ಕಟ್ಕೊಂಡಿದ್ದೀವಿ. ಆ ಫ್ಯಾಮಿಲಿಯ ಅವಿರತ ಪ್ರಯತ್ನ ಇದರಲ್ಲಿ ಇದೆ. ಸ್ಟ್ರಗಲ್ ಇದೆ, ಕಷ್ಟ ಇದೆ, ಕಣ್ಣೀರಿದೆ, ಎಲ್ಲ ಇದೆ. ಅದನ್ನೆಲ್ಲ ಮೆಟ್ಟಿನೂ ಕೂಡ ಸಂತ್ರಸ್ತೆಯರೊಟ್ಟಿಗೆ ನಾವು ನಿಲ್ತೀವಿ. ಈ ಕುಟುಂಬ ರಾಜಕಾರಣ ಅಂತ ಆಡ್ಕೊಂಡ್ಬಿಟ್ಟು ಈ ರಿಪಬ್ಲಿಕ್ ಆಫ್ ಆಸನ ಏನು ಮಾಡ್ಕೊಂಡಿದ್ರಲ್ಲ, ಅದರ ಎದುರುಗಡೆ ಸೆಟೆದು ನಿಂತು ಜಯ ಸಾಧಿಸ್ತೀವಿ ಅನ್ನುವ ಛಲದೊಂದಿಗೆ ಬಂದಿತ್ತು. ಇಟ್ಸ್ ನಾಟ್ ಈಸಿ. ನಾವು ನೋಡಿದ ಆ ಕರ್ಮ ಏನಿದೆ ಅಂತ ನಮ್ಗೆ ಗೊತ್ತಿದೆ. ಅಂದ್ಕೊಳ್ಳಿ, ಮಾಜಿ ಪ್ರಧಾನಮಂತ್ರಿಗಳು, ಸಾವಿರಾರು ಕೋಟಿಯ ಒಡೆಯ ಆಸ್ತಿಯರು ಇರುವಂಥವರು, ಅದರ ಒಟ್ಟಿಗೆ ಈಗ ಮೋದಿಯ ತೆಕ್ಕೆಯಲ್ಲಿರುವವರು, ಅದು ಬಿಟ್ಟು ಇನ್ನೊಬ್ಬರು ಮೇಲ್ಗಡೆ ಒಳ್ಳೆ ಮಂತ್ರಿಗಳು ಕೂಡ, ಇಷ್ಟೆಲ್ಲ ಪವರ್ಫುಲ್ಲು ಫ್ಯಾಮಿಲಿ ಒಟ್ಟಿಗೆ ನಾವು ಹೆಂಗೆ ಒದ್ದಾಡಿರ್ಬೋದು, ಹೆಂಗೆ ಅನುಭವಿಸಿರ್ಬೋದು ಇವರನ್ನು.
ಆದರೂ ಏನರದ ಅಪೇಕ್ಷೆ ಇಲ್ಲದೆ ಕೂಡ ಸಂತ್ರಸ್ತೆ ಒಟ್ಟಿಗೆ ನಾವು ಹೆಂಗೆ ನಿಂತ್ಕೊಂಡಿರ್ಬೋದು ಅನ್ನೋದನ್ನು ನಿಮ್ಗೆ ಇವತ್ತು ಶೇರ್ ಮಾಡಬೇಕಾಗತ್ತೆ. ದಟ್ಸ್ ವೈ ಸ್ಕ್ರೀನಲ್ಲಿ ನಾನಿದ್ದಿದ್ರೆ, ನಿಮ್ಮೆಲ್ಲರ ಎದುರುಗಡೆ ನಾನು ಮಾತಾಡ್ತಾ ಇದ್ದಿದ್ರೆ, ಅದರ ಹಿಂದಿನ ಹೋರಾಟದಲ್ಲಿದೆ ಅಲ್ವಾ, ಪವರ್ ಫ್ಯಾಮಿಲಿ ಇಸ್ ಡನ್ ಲಾಟ್ ಆಫ್ ಥಿಂಗ್ಸ್. ಅದಕ್ಕಾಗಿ ಇವತ್ತು ಮೋರ್ ದೆನ್ ಮೈ ಎಕ್ಸ್ಪೀರಿಯನ್ಸ್, ನನ್ನ ಎಕ್ಸ್ಪೀರಿಯನ್ಸ್ಗಳನ್ನು ನಿಮಗೆ ಬೊಬ್ಬೆ ಹೊಡೆದು ಹೇಳ್ಕೊಳ್ಳುವಂತಹ ಎಕ್ಸ್ಪೀರಿಯನ್ಸ್ಗಳು ಇದ್ದಾವೆ. ನನ್ನ ನೋವನ್ನು ನನ್ನ ವರ್ಡ್ಸ್ಗಳ ಮೂಲಕ ನಿಮ್ಮ ಎದುರುಗಡೆ ಎಕ್ಸ್ಪ್ರೆಸ್ ಮಾಡಿದ್ದೂ ಇದೆ. ಆದರೆ ಇದರ ಹಿಂದಿನ ಏನು ಎಕ್ಸ್ಪೀರಿಯನ್ಸಸ್ ಇದೆ ಅಲ್ವಾ, ಅದಕ್ಕಿಂತಲೂ ಅಗಾಧವಾಗಿದೆ. ಈ ಜಯ ಇದೆ ಅಲ್ಲ, ನಾವೆಲ್ಲರೂ ಹೇಳ್ತೀವಿ ಕರ್ನಾಟಕ ಜನತೆಯ, ಮಹಿಳೆಯರ, ಎಲ್ಲರ, ಬಡಬಗ್ಗರ, ದೀನ ದಲಿತರ ಜಯ ಅಂತ ಹೇಳ್ತೀವಿ. ಸತ್ಯಮೇವ ಜಯತೆ ಅಂತ ಹೇಳ್ತೀವಿ. ಪವರ್ ಟಿವಿಯನ್ನು ನಿಮ್ಮ ಶಕ್ತಿ ಅಂತ ನಾವು ಕರೆದಿದ್ದೀವಿ. ಇದರ ಹಿಂದೆ ಪವರ್ ಟಿವಿ ಫ್ಯಾಮಿಲಿ ಅನ್ನೋ ಒಂದು ಶಕ್ತಿ ಇದೆ. ಅದಕ್ಕಾಗಿ ಈ ಶೋದಲ್ಲಿ ಸ್ಪೆಷಲ್ ಡಿಸ್ಕಷನ್ಗೆ ಟುಡೇ